ನಾನು ನಿಮ್ಮ ಶ್ರೀವಾರಿ ನಾಗರಾಜ್, ಮೈಸೂರು ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಾಗೆ ನನ್ನ ಜೊತೆ ನಮ್ಮ ರಾಜಶೇಖರ್ ಶಾಸ್ತ್ರಿಗಳಿದ್ದಾರೆ. ಬಹುಶಃ ಇದು ಏನು ಕಳೆದ ತಿಂಗಳು ನೋಡಿದ್ರಿ ನಮ್ಮ ವಿಡಿಯೋನ, ಅದು KR ಆಸ್ಪತ್ರೆ ಇರ್ಬೋದು, ಒಂದು ಬ್ಲಡ್ ಕ್ಯಾಂಪ್ ಟೈಪ್ ಏನ್ ಮಾಡಿಕೊಂಡು ಒಂದು ಸಾರ್ವಜನಿಕರಿಗೆ ಬ್ಲಡ್ ಡೊನೇಷನ್ ಮತ್ತೆ ಇನ್ನೊಂದೇನು ಕಾರ್ಯಕ್ರಮಗಳಿತ್ತು. ಬಹುಶಃ ಇವತ್ತು ಮೈಸೂರಿನ ನಾಗರಿಕರಿಂದ ಒಂದು ಉತ್ತಮ ಏನು ಸ್ಪಂದನೆ ಸಿಕ್ಕಿ ದಿನ ಒಂದು 10ರಿಂದ 15 ಜನ ಬಹುಶಃ ನಾವು ನಮ್ಮ ಕೈಲಾದಂತ ಟೈಮ್ ನಾವು ಕೊಡ್ತಾ ಇದೀವಿ. ಇವರು ಬಂದು ನಮ್ಮ ಸಾಯಿ ನರ್ಸಿಂಗ್ ಹೋಮ್ ಕೇರ್ನ ಇನ್ಚಾರ್ಜು. ಇವರು ನಮ್ಮ ಪಕ್ಷದ ಕೆಲವು ಸಿದ್ಧಾಂತಗಳನ್ನು ಒಪ್ಪಿ ಸತತ ತಿಂಗಳಿಂದ ನಮ್ಮ ಜೊತೆ ಬಂದು, ಸರ್ ನಾವು ಒಂದು ಸಮಾಜದಲ್ಲಿ ನಮ್ದು ಒಂದು ಕೊಡುಗೆ ಕೊಡಬೇಕು ಸಾರ್ವಜನಿಕರಿಗೆ. ಬರೀ ನಾವು ಹಣ ಕಾಸು ಇದ್ರ ಮೇಲೆ ಕೆಲಸ ಒತ್ತಡದಲ್ಲಿದ್ದಾಗ ಇಂಥವ್ರು ಬಹುಶಃ ಮುಂದಿನ ದಿನಗಳಲ್ಲಿ ಬಂದಾಗ ನಮಗೂ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತಿನ ದಿನ ಪ್ರತಿದಿನ ಒಂದು ಮಿನಿಮಮ್ 10ರಿಂದ 15 ಜನ ಸಾರ್ವಜನಿಕರು ಕರೆ ಮಾಡ್ತಾ ಇದ್ದಾರೆ. ನಾವು 24 ಗಂಟೆ ಟೈಮ್ ಏನಿದೆ ಇವರು ನಾವು ಕೈಲಾಗಿ ನಾವು ಸಮಯ ಕೊಡ್ತಾ ಇದೀವಿ. ಬಟ್ ಬಹುಶಃ 70% 80% ರಾಜಶೇಖರ್ ಶಾಸ್ತ್ರಿಗಳೇ ನಮ್ಮ ಏನು KRS ಅವರು ಮೈಸೂರು ತಾಲೂಕಿನ ಪದಾಧಿಕಾರಿಯಾಗೂ ಇನ್ನೂ ಪ್ರಸ್ತಾವನೆಯಲ್ಲಿದೆ. ಇವರು ಎಲ್ಲ ನಾವು ಜೊತೆ ಕಂಬೈಂಡ್ ಆಗಿ ಸಾರ್ವಜನಿಕರಿಗೊಂದು ಉತ್ತಮ ಇದೇನು ರಾಜಕೀಯ ಇನ್ನೊಂದು ಅಂತಂದಾಗ ಬರೀ ಸಮಾಜ ಸೇವೆ ಅಂತಂದಾಗ ಬರೀ ಏನ್ ನಡೀತಿದೆ ದುಡ್ಡು ಕಾಸಿನ ವ್ಯವಹಾರಗಳು ಇನ್ನೊಂದು ಕೊಟ್ಟು ಇದು ಬಂದು ಒಂದು ಸಾರ್ವಜನಿಕರಿಗೆ ಒಂದು ಉತ್ತಮವಾದಂತಹ ಉಚಿತ ಚಿಕಿತ್ಸೆ ಮೆಡಿಕಲ್ ಎಮರ್ಜೆನ್ಸಿ ಟೀಮ್ ನಮ್ಮಲ್ಲಿ ಬಂದ್ರು ಅಕಸ್ಮಾತ್ ಮಿಡ್ ನೈಟ್ 1 ಗಂಟೆ 2 ಗಂಟೆ 3 ಗಂಟೆಗೆಲ್ಲ ಸರ್ವಿಸ್ ಮಾಡ್ತಾ ಇದ್ದೀರಾ, ನಮಗೂ ಅಭಿನಂದನೆಗಳು. ಅದ್ರ ಜೊತೆಗೆ ಸಾರ್ವಜನಿಕರಿಗೊಂದು ತಿಳುವಳಿಕೆ ಇರಲಿ, ಇನ್ನೂ ಹೆಚ್ಚು ಇದು ಶೇರ್ ಆಗಬೇಕಿದು. ಮೈಸೂರು ನಗರ ಪಾಲಿಕೆ ವ್ಯಾಪ್ತಿ ಹೊರತುಪಡಿಸಿ ಕೆಲವೊಂದು ಅಪ್ ನಾವು ನಂಜನಗೂಡು, ಶ್ರೀರಂಗಪಟ್ಟಣ, ಮಾಂಡವಪುರ ಏನಿದೆ ಅಟ್ಲೀಸ್ಟ್ ಒಂದು 15-20 ಕಿಲೋಮೀಟರ್ ಹೋದ್ರೂ ಇದು ಒಂದು ವ್ಯವಸ್ಥೆ ಇದೇನಿದೆ, ಉಚಿತ ವೈದ್ಯಕೀಯ ವ್ಯವಸ್ಥೆ ಇದೆ ನಮ್ಮ ಕಡೆಯಿಂದ. ಬಹುಶಃ ಇದು ಸಾರ್ವಜನಿಕರು ತಲುಪಬೇಕಿದು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ. ಯಾಕಂದ್ರೆ ಬಹುಶಃ ಇವತ್ತಿನೇನು ಸರ್ಕಾರಿ ಆಸ್ಪತ್ರೆಗಳಾಗ್ಲಿ, ಇವತ್ತು ಸರ್ಕಾರದ ವ್ಯವಸ್ಥೆ ಏನಿದೆ, ಬಹುಶಃ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಕೊಂಡು ಬರ್ತಾ ಇದೆ. ಬಟ್ ಇವರು ನಾವು ಬಂದು ನಿಂತ್ಕೊಂಡು ಅಟ್ಲೀಸ್ಟ್ ಫೋನ್ ಮಾಡಿದಂತ ಮೈಸೂರು ವ್ಯಾಪ್ತಿ ಇವತ್ತು ಚಿಕ್ಕದಾಗಿರೋದ್ರಿಂದ ಅಟ್ಲೀಸ್ಟ್ 15ರಿಂದ 20 ಮ್ಯಾಕ್ಸಿಮಮ್ 15 ನಿಮಿಷಲಾದ್ರೂ ನಾವು ಸೇರಿ ಅವ್ರಿಗೆ ಏನ್ ಕೊಡಬೇಕಾಯ್ತು ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗಳಾಗ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಇದು ನಾವು ರಾಜಶೇಖರ್ ಶಾಸ್ತ್ರಿಗಳು ಏನಿದೆ ವಿಜಯನಗರ 4th ಸ್ಟೇಜ್ ಅಲ್ಲಿ ಇರೋದು. ಬಟ್ ನಮ್ದು ಮುಖ್ಯವಾಗಿ ಬಂದು ನಿಮ್ಗೆ ತೋರಿಸಬೇಕಾಗಿರೋದು 1 ನಿಮಿಷ ಹಾಗೆ ಲೈನಲ್ಲಿ ಇರಿ. ಇದರ ಜೊತೆಗೆ ಏನಿದೆ ಸಾಯಿ ನರ್ಸಿಂಗ್ ಹೋಮ್ ಕೇರ್ ಜೊತೆಗೆ ನಾವು ನಮ್ದೊಂದು ಆಂಬುಲೆನ್ಸ್ ಇಟ್ಕೊಂಡಿದೀವಿ. ಶಾಸ್ತ್ರಿಗಳು ಓಪನ್ ಮಾಡಿ ಎಲ್ಲ ಆಯ್ತೆ. ಇದು ಬಂದು ನಮ್ದು ಬಹುಶಃ KRS ಎಮರ್ಜೆನ್ಸಿ ವೆಹಿಕಲ್ ಇದು ನಮ್ದು, ನಾವು ಇಟ್ಕೊಂಡಿರೋದು. ನಮ್ಮ ಕೈಲಾದಂತಹ ಸೇವೆ ಇದೆ, ಸಮಾಜ ಸೇವೆ ಇದೆ, ಜನಗಳು ಒಂದು ಉತ್ತಮವಾದಂತಹ ಏನು ಎಮರ್ಜೆನ್ಸಿ ಇವತ್ತೇನು ಬಹುಶಃ ಯಾವುದು ಹಣಕಾಸು ಏನು ಬರಲ್ಲ. ಎಮರ್ಜೆನ್ಸಿ ಅಂತಂದ್ರೆ ಬಹುಶಃ ನಮ್ಮ ಕೈಲಾದಂಥ ಒಂದು ಮೆಡಿಕಲ್ ಸೇವೆ ಏನಿದೆ ನಮ್ಮ ಮೈಸೂರು KRS ತಂಡದಿಂದ ಒಂದು ಮಾಡೋಣ ಅಂದ್ಬಿಟ್ಟು ಬಹುಶಃ ವೆಹಿಕಲ್ ಗಮನಿಸಿದಾಗ ಪರಿಚಯ ಮಾಡ್ಕೊಂಡು ನಂಬರು ತಗೊಳ್ಳಿ, ನಂಬರ್ಗಳನ್ನು ಕೊಟ್ಟಿರ್ತೀವಿ. ಇಲ್ಲಿ ಒಂದು ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ಸುಮಾರು 3 ಲಕ್ಷದ ಏನು ಎಮರ್ಜೆನ್ಸಿ ಮೆಡಿಕಲ್ ಕೇರ್ ಏನಿದೆ ನಾವು ವೆಹಿಕಲ್ ಅಲ್ಲಿ ಇಟ್ಕೊಂಡಿದ್ದೀವಿ. ಬಹುಶಃ ಇದು ನಮ್ದು ವೆಹಿಕಲ್, ಎಮರ್ಜೆನ್ಸಿ ವೆಹಿಕಲ್. ಮೈಸೂರು ತಂಡದಿಂದ ನಾವು ಒಂದು ಅಟ್ಲೀಸ್ಟ್ ನಮ್ಮ ಕೈಲಾದಂತಹ ಒಂದು ಸಮಯವನ್ನು ಕೊಟ್ಟು ಉಚಿತವಾದಂತಹ ವೈದ್ಯಕೀಯ ವೆಚ್ಚಗಳು ಏನು ಇಲ್ಲದೆ 1 ನಿಮಿಷ ಸ್ನೇಹಿತರೆ, ಇದು ನಮ್ಮದು ಮೆಡಿಕಲ್ ಏನಿದೆ ಕಿಟ್ಟು. ಬಹುಶಃ ಅವರು ಕಾಮಾಕ್ಷಿ ಆಸ್ಪತ್ರೆ ಏನಿದೆ ಸುಮಾರು ಒಂದು 30 ವರ್ಷದಿಂದ ಸೇವೆ ಸಲ್ಲಿಸಿರೋರು. ನಮಗಿಂತ ಹೆಚ್ಚಾಗಿ ನಾವು ಏನು ವೈದ್ಯಕೀಯ ಇದರಲ್ಲಿ ನಾವಿಲ್ಲ, ಬಟ್ ನಮಗಿಂತ ಹೆಚ್ಚಾಗಿ ಅವರಿಗೆ ಒಂದು ಎಮರ್ಜೆನ್ಸಿ ಅಂತಂದ್ರೆ ಜನಗಳಿಗೆ ಸೌಕರ್ಯವಾಗಿ ಏನು ಬೇಕಾಗೋದು ಬೇಸಿಕ್ಸ್ ಇಂದ ಹಿಡಿದು ಆಲ್ಮೋಸ್ಟ್ ಅಲ್ಲ. ತಾವೇನೇನ್ ಮಾಡ್ತೀರಾ ಶಾಸ್ತ್ರಿಗಳೇ? ಡ್ರೆಸ್ಸಿಂಗ್ ಸೆಕ್ಷನ್ ಎಲ್ಲ ನೋಡ್ಕೊತೀನಿ, ಮತ್ತೆ ಸೂಚರಿಂಗ್ ಏನಾದ್ರು ಇದ್ರೆ ನೋಡ್ಕೊತೀನಿ, ಮತ್ತೆ ಕೆಟೆಂಡ್ರು ಯೂರಿನ್ ಏನಾದ್ರು ಬ್ಲಾಕ್ ಆದ್ರೆ ಅದನ್ನು ಮೇಂಟೈನ್ ಮಾಡ್ತೀನಿ, ಮೋಷನ್ ಏನಾದ್ರು ಬ್ಲಾಕ್ ಆದ್ರೆ ಅದನ್ನು ಮೇಂಟೈನ್ ಮಾಡ್ತೀನಿ, IV ಲೈನಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನು ನೋಡ್ಕೊತೀನಿ. ಒಳ್ಳೇದಾಗಲಿ ಸರ್. ಇಷ್ಟು ಹೇಳ್ತಾ ಸ್ನೇಹಿತರೆ, ಬಹುಶಃ ಇದನ್ನ ಮೈಸೂರಿನ ಸಾರ್ವಜನಿಕರು ಬಲವಲಯದಲ್ಲಿ ಯಾರಿದ್ದೀರಾ ದಯವಿಟ್ಟು ಇದನ್ನ ಸದ್ಬಳಕೆ ಮಾಡ್ಕೋಬೇಕು. ನಮ್ಮಲ್ಲಿ ಬಂದ ಚಿಕಿತ್ಸಾ ವ್ಯವಸ್ಥೆ ಏನಿದೆ ಉಚಿತವಾಗಿರುತ್ತೆ. ಬಟ್ ಆದ್ರೂ ಇದು ಒಂದು ಇರ್ತಾರೆ ತಮ್ಮ ಕೈಲಾದಂತ ಒಂದು ದೇಣಿಗೆ ರೂಪ ಅದೇ ನಾವು ಬಹುಶಃ ಇಂಥ ವ್ಯವಸ್ಥೆಗಳು ಮುಖ್ಯವಾಗಿ ತಲುಪಬೇಕಾಗಿರೋದು ನಮ್ಮ ಬಡವರ್ಗದವರಿಗೆ, ಮಧ್ಯಮ ವರ್ಗದವ್ರಿಗೆ, ಶ್ರಮಿಕ ವರ್ಗದವ್ರಿಗೆ ಏನಿದೆ ಎಮರ್ಜೆನ್ಸಿ ಟೀಮ್ ಅಂತ ಒಂದು ಮಾಡಿಕೊಂಡು ನಮ್ಮ ಕೈಲಾದಂತಹ ಪ್ರಾಮಾಣಿಕ ಏನಿದೆ ಸರ್ವಿಸ್ ಏನಿದೆ ನಾವು ಮಾಡಬೇಕು ಅಂತ ನಂಬದಿಂದ ಇವತ್ತು ನಿಂತಿದ್ದೀವಿ. ಬಹುಶಃ ಆಲ್ರೆಡಿ ಒಂದು 15ರಿಂದ 20 ಕಾಲ್ ನಮ್ಗೆ ಗೊತ್ತಿಲ್ಲ ಎಷ್ಟು ಬರ್ತಾ ಇದೆ ಶಾಸ್ತ್ರಿಗಳಿಗೆ. 15 ಕಾಲ್ ಬರ್ತಾ ಇದೆ. 15 ಕಾಲು ಪ್ರತಿದಿನ 24 ಗಂಟೆ ಕಾಲು, ಮಧ್ಯರಾತ್ರಿ 1 ಗಂಟೆ 2 ಗಂಟೆ. ಮೊನ್ನೆಲ್ಲ ನಂಜನಗೂಡ 4:30 ಹೋಗಿದ್ರು. ಇದನ್ನು ಗಮನಿಸಬೇಕು ಸಾರ್ವಜನಿಕರು. ಇಂಥ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ತಗೊಂಡೋಗಿ 4 ಜನಕ್ಕೆ ಬಹುಶಃ ನೋಡ್ತಿರೋರಿಗೆ ತಮ್ಗೆ ಉಪಯೋಗ ಆಗಿಲ್ಲ ಅಂದ್ರೆ ಸೇರಿ ಇನ್ನೊಂದಾದಾಗ
ಯಾರೋ ಒಂದು ಬಡ ವರ್ಗದವರು ಮಧ್ಯಮ ವರ್ಗದವರು ಒಂದು ಎಮರ್ಜೆನ್ಸಿ ಆಗಿ ಒಂದು ಸಂಜೀವಿನಿ ರೂಪದಲ್ಲಿ ನಾವು ಒಂದು ಅಟ್ಲೀಸ್ಟ್ ನಮ್ಮ ಕೈಲಾದಂಥ ಸರ್ವಿಸ್ನ ಕೊಡ್ತೀವಿ ಅಂತ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕೇರಳ.